ಹಾಯ್ ಫ್ರೆಂಡ್ಸ್, ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲಾಗಿ ನಾನು ಅರ್ಧ ಕೆ.ಜಿ ಮಟನ್ ತೊಗೊಂಡಿದ್ದೀನಿ. ಮಟನ್ ಕೈಮಾ ಅದನ್ನು ನೀಟಾಗಿ ತೊಳಿಬೇಕು. ತೊಳಿಬಾರ್ದು ಅಂತ ಹೇಳ್ತಾರೆ, ಇಲ್ಲ ತೊಳಿಬೇಕು. ನೀಟಾಗಿ ತೊಳೆದು ನೀರೆಲ್ಲ ಡ್ರೈ ಆಗೋ ಥರ ತೊಳೆದು ಇಟ್ಕೋಬೇಕು. ನಾನೊಂದು ಸ್ಪ್ಲೀನ್ ತೊಗೊಂಡಿದ್ದೀನಿ, ಅದು ಸುಮ್ಮನೆ ಫ್ರೈ ಮಾಡೋಕ್ಕೆ, ಅದೇನು ಕೈಮಾಗೆ ಹಾಕೋದಿಲ್ಲ. ನಾವು ನೀಟಾಗಿ ನೀರೆಲ್ಲ ಹಾಕಿ ತೊಳೆದು ನೀರೆಲ್ಲ ಹೋಗೋ ಥರ ಇಟ್ಟು, ಮತ್ತು ಅದಕ್ಕೊಂದು 4-5 ಮೂಳೆ ಹಾಕ್ಸ್ಕೊಂಬಂದಿರ್ತೀವಲ್ಲ, ಅದನ್ನು ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಆ ಮೂಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ. ಮಸಾಲೆಗೆ ಏನೇನು ಐಟಮ್ಸ್ ಹಾಕಿರ್ತೀನಿ: ಕೊತ್ತಂಬರಿ, ಕಾಯಿ ಚೂರು, ಈರುಳ್ಳಿ, ಪುದೀನ, ಬೆಳ್ಳುಳ್ಳಿ, ಲವಂಗ, ಮೆಣಸು, ಕಸ್ತೂರಿ ಮೇಥಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಎಲ್ಲ ಹಾಕಿ ರುಬ್ಕೊಂಡು ಆ ಮಸಾಲೆನ ನಾವು ಹೆಂಗೆ ಮೂಳೆ ಅಲ್ಲಿವರೆಗೂ ಎಣ್ಣೆಲಿ ಬೇಯ್ತಾ ಇರುತ್ತೆ ಅದ್ರ ಜೊತೆಗೆ ಹಾಕಬೇಕು. ಮಸಾಲೆ ಜೊತೆಗೇ ಖಾರದ ಪುಡಿ, ಮಟನ್ ಮಸಾಲ, ಗರಂ ಮಸಾಲ, ಉಪ್ಪು ಹಾಕಿ ರುಬ್ಕೊಂಡು ಆ ಮಸಾಲೆನ ಆ ಮೂಳೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ, ನಿಮಗೆ ಯಾವ ಇದು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕಿ, ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸಲ್ಲಿ ನೀರು ಹಾಕ್ಕೊಂಡು ಅದನ್ನು ಒಂದು 20 ಮಿನಿಟ್ಸ್ ಬೇಯಿಸಬೇಕು. ಅಷ್ಟರಲ್ಲಿ ನಾವು ಡ್ರೈ ಮಾಡಿರ್ತೀವಲ್ಲ ಮಟನ್ ಕೈಮಾ, ಅದಕ್ಕೆ ಅರ್ಧ ಕೆ.ಜಿ ಮಟನ್ಗೆ ಒಂದು 150 ಗ್ರಾಮ್ ಕಡಲೆ ಹಸಿಟ್ಟು ಹಾಕಿ, ಖಾರ ಅಲ್ಲೂ ಹಾಕಿರ್ತೀರ, ಖಾರದ ಪುಡಿ ಬೇಕು ಅಂದರೆ ಇಲ್ಲೂ ಆ್ಯಡ್ ಮಾಡ್ಕೊಳ್ಳಿ. ನಾವು ಖಾರ ತಿಂತೀವಿ, ನಾವು ಅದಕ್ಕೆ ಆ್ಯಡ್ ಮಾಡ್ಕೊತೀವಿ. 1 ಸ್ಪೂನ್ ಖಾರದ ಪುಡಿ, ಮಟನ್ ಮಸಾಲ, ಗರಂ ಮಸಾಲ, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಸಾಲೆ ರುಬ್ಬಿರ್ತೀವಲ್ವ ಮಿಕ್ಸಿ, ಅದಕ್ಕೇ ಆ ಕೈಮಾ ಮಸಾಲೆ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿರೋದನ್ನು ಹಾಕಿ ಒಂದು ರೌಂಡ್ ರುಬ್ಕೋಬೇಕು. ಜಾಸ್ತಿ ಪೇಸ್ಟ್ ಥರ ಮಾಡಬಾರ್ದು, ಸುಮ್ಮನೆ ಒಂದು ರೌಂಡು ನಮಗೆ ಎಷ್ಟು ಅದು ಹಿಂಗೆ ಉಂಡೆ ಕಟ್ಟೋಕ್ಕಾಗಬೇಕು ಕೈಯಲ್ಲಿ, ಆ ರೇಂಜ್ವರೆಗೂ ನೀವು ರುಬ್ಕೋಬೇಕು. ಒಂದು 2 ರೌಂಡ್ಸ್ ಹಿಂಗೆ ತಿರುಗಿಸಿ ಸಾಕು. ಉಂಡೆನ ಹಿಂಗೆ ಕೈಯಲ್ಲಿ ಮಾಡಿದ್ರೆ ನಿಮಗೆ ನೀಟಾಗಿ ಉಂಡೆ ಬರಬೇಕು. ಆ ಥರ ನೀವು ಆಗೋವರೆಗೂ ಮಾತ್ರ ರುಬ್ಕೊಳ್ಳಿ. ರುಬ್ಕೊಂಡು ಒಂದೊಂದು ನೀಟಾಗಿ ನಿಮ್ಮ ಕೈಯಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಳ್ಳಿ. ನೋಡಿ, ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡ್ಕೊಳ್ಳಿ. ಉಂಡೆಗಳು ಮಾಡ್ಕೊಂಡಾದಮೇಲೆ ಅಲ್ಲಿ ಮಸಾಲೆ 20 ನಿಮಿಷ ಬಾಯ್ಲ್ ಆಗ್ತಾ ಇರುತ್ತೆ. ನೋಡಿ, ಈ ಥರ ಎಲ್ಲ ಉಂಡೆನೂ ನಾನು ಇವಾಗ ರೆಡಿ ಮಾಡ್ಕೋತೀನಿ. ಈ ಥರ ರೆಡಿ ಆದಮೇಲೆ 20 ನಿಮಿಷ ಬಾಯ್ಲ್ ಆಗ್ತಾ ಇರುತ್ತಲ್ಲ, ಆ ಮಸಾಲೆಗೆ ನೀವು ಉಂಡೆನ ಒಂದೊಂದೇ ನಿಧಾನಕ್ಕೆ ಬಿಡಬೇಕು. ಸೌಟಿಂದ ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬೇಡಿ, ಉಂಡೆ ಒಡೆದೋಗುತ್ತೆ. ಎಲ್ಲ ಉಂಡೆನೂ ಬಿಟ್ಬಿಟ್ಟು ನಿಮಗೆ ಬೇಕಂದರೆ ಹಿಂಗೆ ಶೇಕ್ ಮಾಡ್ಕೊಳ್ಳಿ ಸಾಕು. ಮತ್ತು ಇದನ್ನು 20 ಮಿನಿಟ್ಸ್ ಬೇಯಿಸಿದ್ರೆ ಮಟನ್ ಕೈಮಾ ಸಾರು ರೆಡಿ. ನೋಡಿ ಫ್ರೆಂಡ್ಸ್, ಹೆಂಗಾಗಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಮನೇಲಿ. ಫೈನಲಾಗಿ ಹೆಂಗೆ ಬಂದಿದೆ ನೋಡಿ, ಸಖತ್ತಾಗಿದೆಲ್ಲ.